ಏಪ್ರಿಲ್ 25 ಅಂದ್ರೆ ಜಾಸ್ತಿ ಟೈಮ್ ಆಗಿಲ್ಲ. 5 ದಿನದ ಹಿಂದೆ ಮಂಗಳೂರು ಬಿಟ್ಟು 7 ಲಕ್ಷ ಹೊರಗಿನ ಜನರಿಗೆ ಒಂದು ಟ್ವೀಟ್ ತಲುಪಿತ್ತು. ಆ ಟ್ವೀಟ್ ಇಡೀ ದೇಶವೇ ಅವಳಿಗೆ ಧಿಕ್ಕಾರ ಕೂಗಬೇಕಾಗಿದ್ದಂತಹ ಟ್ವೀಟ್. ಜನರ ಪ್ರಾಣ ಉಳಿಸುವ ಕೆಲಸದಲ್ಲಿದ್ದಂತಹ ವೈದ್ಯೆ ರಕ್ತ ಹೀರುವ ನರರೂಪದ ರಾಕ್ಷಸರ ಬೆಂಬಲಕ್ಕೆ ನಿಂತಿದ್ಲು. ವಿಡಿಯೋದ ಕೊನೆಯಲ್ಲಿ ಹೇಳಬೇಕಾಗಿರುವಂತಹ ಮಾತುಗಳನ್ನ ಈಗಲೇ ಹೇಳ್ತೀನಿ. ನಮ್ಮ ಭಾರತದಲ್ಲಿ ಹುಟ್ಟಿ ಭಾರತದ ಅನ್ನವನ್ನ ತಿಂದು ಎಜುಕೇಶನ್ ಮಾಡಿ ನಮ್ಮದೇ ದೇಶದಲ್ಲಿ ವೃತ್ತಿಯನ್ನ ಪಡೆದು ಜೀವನ ನಡೆಸುತ್ತಿರುವಂತಹ ಇಂತಹ ದೇಶದ್ರೋಹಿಗಳಿಗೆ ಇನ್ವೆಸ್ಟಿಗೇಷನ್ ಬದಲು ಅವರಿಗೆ ಯಾವ ದೇಶ ಇಷ್ಟನೋ ಅದೇ ದೇಶಕ್ಕೆ ಕಳುಹಿಸುವುದು ಒಳ್ಳೆಯದು. ಹೌದು, ಮಂಗಳೂರಿನಲ್ಲಿ ಲೊಕೇಟ್ ಆಗುವಂತಹ ಹೈಲ್ಯಾಂಡ್ ಅನ್ನುವಂತಹ ಆಸ್ಪತ್ರೆಯಲ್ಲಿ ಒಬ್ಬಳು ವೈದ್ಯೆ ಕೆಲಸವನ್ನ ಮಾಡ್ತಾ ಇದ್ಲು. ಆಕೆಯ ಹೆಸರು ಡಾಕ್ಟರ್ ಅಫೀಫಾ ಫಾತಿಮಾ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಕ್ಕಟ್ಟಿನ ಸಮಯದಲ್ಲಿ ಈಕೆ ಮಾಡಿದ ಒಂದು ಟ್ವೀಟ್ ಇವಳ ನೈಜ ಬಣ್ಣವನ್ನ ಕಳಚಿಬಿಟ್ಟಿದೆ. ಆಕೆ ಒಂದು ಟ್ವೀಟ್ ಅನ್ನ ಮಾಡ್ತಾಳೆ. ಆಮ್ ಇಂಡಿಯನ್? ಎಸ್. ಡು ಐ ಹೇಟ್ ಇಂಡಿಯಾ? ಎಸ್. ಇದರ ಅರ್ಥ ನಾನು ಭಾರತೀಯಳ ಅಂತ ಕೇಳಿದ್ರೆ ಅದರ ಉತ್ತರ ಹೌದು, ನಾನು ಭಾರತೀಯಳು. ನಾನು ಭಾರತವನ್ನ ವಿರೋಧಿಸುತ್ತೀನಾ ಅಂತ ಕೇಳಿದ್ರೆ ಅದರ ಉತ್ತರ ಹೌದು, ನಾನು ಭಾರತವನ್ನ ವಿರೋಧಿಸುತ್ತೇನೆ. ಈ ಟ್ವೀಟ್ ಮಾಡಿ ಇವಳ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿ ಬಿಡ್ತಾಳೆ. ಈ ಟ್ವೀಟ್ ಡಿಲೀಟ್ ಆಗೋ ಮುಂಚೆ ಹಿಂದುತ್ವ ನೈಟ್ ಅನ್ನುವಂತಹ ಇನ್ನೊಂದು ಎಕ್ಸ್ ಅಕೌಂಟ್ ನಲ್ಲಿ ಇವಳ ಈ ಟ್ವೀಟ್ ನ ಸ್ಕ್ರೀನ್ ಶಾಟ್ ತೆಗೆದು ಹೈಲ್ಯಾಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮತ್ತು ಮಂಗಳೂರು ಪೊಲೀಸ್ಗೆ ಟ್ಯಾಗ್ ಮಾಡಿ ಬಿಡ್ತಾರೆ. ಈಗ ಇವಳಿಗೆ ಬೆಂಕಿ ಹತ್ತೋದಕ್ಕೆ ಶುರುವಾಗುತ್ತೆ. ಇವಳ ಬಣ್ಣ ಬಯಲು ಆಗುತ್ತೆ ಅಂತ ಇವಳಿಗೂ ಗೊತ್ತಾಗುತ್ತೆ. 25ಕ್ಕೆ ಈಕೆ ಮಾಡಿದಂತಹ ಟ್ವೀಟ್ ಟ್ವಿಟರ್ನಲ್ಲಿ ಮಾತ್ರ ಹರಿದಾಡಿತ್ತು ಮತ್ತು ಮಂಗಳೂರಿನ ಕೆಲವೊಂದು ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಂತಹ ನಾಯಕರ ಫೇಸ್ಬುಕ್ನಲ್ಲಿ ಕಾಣಿಸಿಕೊಂಡಿತ್ತು. ಇದು ಶುರುವಾಗುವುದಕ್ಕೆ ಮುಖ್ಯ ಕಾರಣವಾಗಿದ್ದು ಸಹರ್ ಅನ್ನುವಂತಹ ಟ್ವೀಟ್ಗೆ ರಿಪ್ಲೈ ಕೊಡುವ ಉದ್ದೇಶದಿಂದ. ಇದನ್ನು ನೋಡಿದ್ರೆ ನಿಮಗಂತೂ ಖಂಡಿತವಾಗಿಯೂ ಅರ್ಥವಾಗುತ್ತದೆ ಯಾರಿಗಾಗಿ ಯಾಕಾಗಿ ಈ ಟ್ವೀಟ್ ಅನ್ನ ಮಾಡಲಾಗಿದೆ ಎಂದು. ಸಹರ್ ಅನ್ನುವಂತಹ ಎಕ್ಸ್ ಖಾತೆಯಲ್ಲಿ ಮಾಡಿದಂತಹ ಒಂದು ಟ್ವೀಟ್, ಆಮ್ ಐ ಪಾಕಿಸ್ತಾನಿ? ನೋ. ಡು ಐ ಹೇಟ್ ಇಂಡಿಯಾ? ಎಸ್. ಇದರ ಅರ್ಥ ನಾನು ಪಾಕಿಸ್ತಾನಿ ಅಲ್ಲ, ಆದರೂ ಕೂಡ ಭಾರತವನ್ನ ವಿರೋಧಿಸುತ್ತೇನೆ ಎನ್ನುವಂತಹ ಅರ್ಥ. ಹೀಗಾಗಿ ಇದಕ್ಕೆ ರಿಪ್ಲೈ ಕೊಟ್ಟಂತಹ ಅಫೀಫಾ ಕೊನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿಬಿದ್ಲು. ನನಗಂತೂ ಗೊತ್ತಿಲ್ಲ ಇದಕ್ಕೆ ಹಿಂದೂ ಮುಸ್ಲಿಂ ಧರ್ಮವನ್ನ ಯಾರು ತಂದಿತ್ತು ಅಂತ. ಇದರ ವಿರುದ್ಧವಾಗಿ ಹಿಂದೂ ಸಂಘಟನೆಯ ಕೆಲವೊಂದು ಫೇಸ್ಬುಕ್ ಪೇಜ್ಗಳಲ್ಲಿ ಈ ವಿಚಾರವನ್ನ ಹಂಚಿಕೊಳ್ಳಲಾಗಿತ್ತು ಮತ್ತು ಇದುವರೆಗೆ ಕೆಲವು ಎಕ್ಸ್ ಅಕೌಂಟ್ಗಳಲ್ಲಿ ಈ ವಿಚಾರವನ್ನ ಟ್ವೀಟ್ ಮಾಡಿದ್ದಾರೆ. ಒಂದು ಟ್ವೀಟ್ ಸುಮಾರು 7 ಲಕ್ಷ ವ್ಯೂಸ್ಗಳನ್ನ ಪಡೆದಿದೆ ಅಷ್ಟೇ. ಹೀಗಾಗಿ ಈಕೆಗೆ ಖಂಡಿತವಾಗಿಯೂ ಈ ವಿಚಾರ ತಲುಪಿತ್ತು. ಮಾರನೇ ದಿನ ಮತ್ತೊಂದು ಟ್ವೀಟ್ ಅನ್ನ ಮಾಡ್ತಾಳೆ. ಹೆಲ್ಪ್, ಸ್ಟಿಂಕಿ ಹಿಂದೂಸ್ ಆರ್ ಬಿಹೈಂಡ್ ಮೀ ಅಂತ. ಅದರ ಅರ್ಥ ಸಹಾಯ ಮಾಡಿ, ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ. ಈಗ ಹೇಳಿ, ಇಲ್ಲಿ ಧರ್ಮವನ್ನ ಎಳೆದು ತಂದಿದ್ದು ಯಾರು? ಈಕೆ ಇದನ್ನ ಟ್ವೀಟ್ ಮಾಡೋದಕ್ಕೆ ಕಾರಣ ಹಿಂದುತ್ವ ನೈಟ್ ಅನ್ನುವಂತಹ ಎಕ್ಸ್ ಅಕೌಂಟ್ ನಲ್ಲಿ ಈಕೆಯ ಸ್ಕ್ರೀನ್ ಶಾಟ್ ಅನ್ನ ಹಂಚಿಕೊಂಡಿದ್ದಕ್ಕಾಗಿ. ನನಗಂತೂ ಗೊತ್ತಿಲ್ಲ ಈಕೆ ಸಹಾಯ ಕೇಳಿದ್ದು ಯಾರ ಬಳಿ ಅಂತ, ಭಾರತದ ಬಳಿಯೋ ಅಥವಾ ಈಕೆಯ ನೆಚ್ಚಿನ ದೇಶದ ಬಳಿಯೋ ಅಂತ. ಮುಂದೆ ಇದರ ಬಗ್ಗೆ ತನಿಖೆಗೆ ಇಳಿದಿದ್ದು ಮೊದಲು ಸೋಷಿಯಲ್ ಮೀಡಿಯಾದವರೇ. ಈಕೆ ಇದ್ದಂತಹ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ಗೆ ಈ ವಿಚಾರವನ್ನ ಟ್ವೀಟ್ ಮಾಡಿ ತಿಳಿಸುತ್ತಾರೆ. ತಕ್ಷಣ ಎಚ್ಚೆತ್ತುಕೊಂಡಂತಹ ಆಸ್ಪತ್ರೆಯವರು ಈಕೆಯನ್ನ ತಕ್ಷಣವೇ ಕೆಲಸದಿಂದ ಟರ್ಮಿನೇಟ್ ಮಾಡ್ತಾರೆ ಮತ್ತು ಮಂಗಳೂರಿನ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. FIR ರಿಜಿಸ್ಟರ್ ಮಾಡಿದಂತಹ ಮಂಗಳೂರಿನ ಪೊಲೀಸರು ಈಕೆಯನ್ನ ವಿಚಾರಣೆಗೆಂದು ಕರೆಯುತ್ತಾರೆ. ಒಂದು ನ್ಯೂಸ್ ಚಾನೆಲ್ನಲ್ಲಿ ವರದಿಯಾದಂತಹ ವಿಚಾರ ಇದು. ಈಕೆಯನ್ನ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಈಕೆ ಇದು ತಾನು ಮಾಡಿದ್ದಲ್ಲ, ನನ್ನ ಮಕ್ಕಳು ಈ ಪೋಸ್ಟ್ ಅನ್ನ ಹಾಕಿದ್ದಾರೆ ಎಂದು ಹೇಳುತ್ತಾಳಂತೆ. ಕಾಮನ್ ಸೆನ್ಸ್, ಸಹರ್ ಅನ್ನುವಂತಹ ಎಕ್ಸ್ ಅಕೌಂಟ್ಗೆ ರಿಪ್ಲೈ ಮಾಡಿದಂತಹ ಟ್ವೀಟ್ ಮಕ್ಕಳು ಮಾಡೋದಕ್ಕೆ ಸಾಧ್ಯನ? ಅದರ ನಂತರ ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಮಕ್ಕಳು ಬರೆಯೋದಕ್ಕೆ ಸಾಧ್ಯನ? ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಲೇಬೇಕು. ಇಲ್ಲಿ ಈಕೆಯ ವಿರುದ್ಧ ಬಂದಿದ್ದು ಹಿಂದೂಗಳಲ್ಲ, ಭಾರತೀಯರು. ಹೌದು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳನ್ನ ಗಮನಿಸಲು ಹೊರಟಂತಹ ನಮಗೆ ಸಿಕ್ಕಿದ್ದು ಒಂದೇ ಒಂದು ಫೋಟೋ. ಇದರಲ್ಲಿ ಈಕೆಯ ಯಾವುದೇ ಮಕ್ಕಳ ಫೋಟೋಗಳು ಇಲ್ಲ. ಹೀಗಾಗಿ ಮಕ್ಕಳು ಈಕೆಯ ಎಕ್ಸ್ ಅಕೌಂಟ್ ಅನ್ನ ಬಳಸ್ತಾ ಇದ್ರು ಅನ್ನೋದು ಶುದ್ಧ ಸುಳ್ಳು ಮತ್ತು ಇವಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಪರಿಸ್ಥಿತಿ ನಮಗ್ಯಾಕೆ ಅನ್ನೋದು ಅರ್ಥವಾಗುತ್ತಿಲ್ಲ. ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಒಂದು ಒಳ್ಳೆಯ ಕೆಲಸವನ್ನ ಮಾಡಿತ್ತು. ತಕ್ಷಣವೇ ಆಕೆಯನ್ನ ಕೆಲಸದಿಂದ ಕಿತ್ತು ಹಾಕಿ ಪೊಲೀಸರಿಗೆ ಈ ವಿಚಾರವನ್ನ ತಲುಪಿಸಿತ್ತು. ಇವಳ ಪರವಾಗಿ ಬರುವಂತಹ ವಕೀಲರು ಕೂಡ ಒಂದು ಬಾರಿ ಯೋಚನೆಯನ್ನ ಮಾಡಬೇಕು. ನಮ್ಮ ಭಾರತದಲ್ಲಿ ಇವರಿಗೆ ಇರೋದಕ್ಕೆ ಯೋಗ್ಯತೆ ಇದೆಯಾ ಇಲ್ಲವಾ ಅನ್ನೋದು.
ಈ ವಿಡಿಯೋವನ್ನ ನೋಡಿದಂತಹ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಯೋಚನೆಯನ್ನ ಮಾಡ್ತೀರಿ, ನಿಮ್ಮ ತಲೆಯಲ್ಲಿರುವ ಹಾಗೆ ಮುಸಲ್ಮಾನರ ವಿರುದ್ಧ ಮಾತ್ರ ನಾವುಗಳು ವಿಡಿಯೋ ಮಾಡುತ್ತೇವೆ ಎಂದು. ಆದ್ರೆ ಇಲ್ಲಿ ಕೆಲವೊಂದು ವಿಚಾರವನ್ನ ಗಮನಿಸಲೇಬೇಕು. ನೀವು ಯಾವುದೇ ಭೇದ ಭಾವವಿಲ್ಲ, ಭಾರತೀಯರು ಅಂದ್ರೆ ಕೇವಲ ಭಾರತೀಯರು ಮಾತ್ರ. ಇದಕ್ಕೆ ಧರ್ಮ ತರುವಂತಹ, ಜಾತಿ ತರುವಂತಹ ಅಗತ್ಯ ನಮಗೂ ಇಲ್ಲ. ಆದ್ರೆ ಒಂದು ವಿಚಾರ, ತಪ್ಪನ್ನ ತಪ್ಪು ಎಂದು ಒಪ್ಪಿಕೊಳ್ಳುವಂತಹ ಕನಿಷ್ಠ ಆತ್ಮಸಾಕ್ಷಿ ಇರ್ಲಿ, ಅಷ್ಟೇ ಸಾಕು. ಈ ಮಾತನ್ನ ಹೇಳೋದಕ್ಕೆ ಮುಖ್ಯ ಕಾರಣವಿದೆ. ಕನ್ನಡ ಮೀಡಿಯಾಗಳು ಅಂದ್ರೆ ಸ್ಯಾಟಲೈಟ್ ಮೀಡಿಯಾಗಳು ಸುಳ್ಳು ವರದಿಯನ್ನ ಮಾಡುತ್ತಿವೆ ಎನ್ನುವಂತಹ ಮಾತುಗಳನ್ನ ಹೇಳಿಕೊಂಡೇ ವರದಿಗಳನ್ನ ಬಿತ್ತರಿಸುವಂತಹ ಮಂಗಳೂರು ಮೂಲದ ಅನೇಕ ಯೂಟ್ಯೂಬ್ನಲ್ಲಿ ಇರುವಂತಹ ಯಾವುದೇ ನ್ಯೂಸ್ ಚಾನೆಲ್ಗಳು ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿಲ್ಲ. ಯಾಕೆ? ಮುಸ್ಲಿಮರು ಅನ್ನುವಂತಹ ಕಾರಣಕ್ಕ, ಅಥವಾ ಆಕೆಯ ಬಗ್ಗೆ ವರದಿಯನ್ನ ಮಾಡಿದ್ರೆ ಧರ್ಮಕ್ಕೆ ಹಾನಿಯಾಗುತ್ತದೆ ಅನ್ನುವಂತಹ ಕಾರಣಕ್ಕ. ನಮ್ಮ ದೇಶದ ದುಸ್ಥಿತಿ ಇದು. ನಮ್ಮ ಧರ್ಮದಲ್ಲಿ ಆಗುವಂತಹ ಅನಾಚಾರಗಳಿಗೆ ಧ್ವನಿ ಎತ್ತದೆ ಪರಧರ್ಮದ ಅನಾಚಾರಗಳಿಗೆ ಧ್ವನಿ ಎತ್ತೋದು ಕೆಲಸವಾಗಿ ಬಿಟ್ಟಿದೆ. ಈಕೆಯನ್ನ ರಾಜ ಮರ್ಯಾದೆಯಲ್ಲಿ ವಿಚಾರಣೆಯನ್ನ ಮಾಡೋದು ನಮ್ಮ ಪ್ರಕಾರ ತಪ್ಪು. ಯಾಕಂದ್ರೆ ಒಂದು ಬಾರಿ ಇಂತಹ ಹುಳುಕುಗಳು ಯಾವುದೇ ಧರ್ಮದಲ್ಲಿ ಕಾಣಿಸಿಕೊಂಡಾಗಲೂ ಕೂಡ ನಮ್ಮ ದೇಶದ ರಾಷ್ಟ್ರೀಯತೆಗೆ ಧಕ್ಕೆ ಬರುತ್ತದೆ ಅಂದಾಗ, ಅಥವಾ ಇಂತಹ ಕೊಳೆತ ಟೊಮೆಟೊಗಳು ನಮ್ಮ ನಡುವೆ ಇರುವಾಗ ಉಳಿದ ಟೊಮೆಟೊಗಳನ್ನ ಕೂಡ ಹಾಳು ಮಾಡುವುದಿಲ್ಲ ಅನ್ನುವಂತಹ ಭ್ರಮೆ ಬೇಡ. ಅದನ್ನ ತೆಗೆದು ಹಾಕೋದೆ ಉತ್ತಮ. ಮತ್ತು ಇಂಥವರನ್ನ ದೇಶದಿಂದಲೇ ಅವರ ನೆಚ್ಚಿನ ದೇಶಕ್ಕೆ ಕಳುಹಿಸಿ ಬಿಡಬೇಕು. ಇಲ್ಲಿನ ಸ್ಕಾಲರ್ಶಿಪ್ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ, ಇಲ್ಲಿಯ ಊಟವನ್ನ ತಿಂದು, ಈ ದೇಶದಲ್ಲಿ 60 ರಿಂದ 70 ಸಾವಿರ ಸಂಬಳವನ್ನ ಪಡೆದು, ಈ ನೆಲದಲ್ಲಿ ಜೀವನವನ್ನ ಮಾಡಿ, ಸರ್ಕಾರದ ಸೌಲಭ್ಯಗಳನ್ನ ಪಡೆದು ನಮ್ಮ ದೇಶವನ್ನೇ ತೆಗಳುವಂತಹ ಇಂತಹ ಹುಳುಗಳು ಇದ್ದರೆಷ್ಟು ಹೋದರೆಷ್ಟು. ಒಂದು ಮಾತು, ಇಲ್ಲಿ ನಾನು ಧರ್ಮವನ್ನ ತರುವಂತಹ ಪ್ರಯತ್ನವನ್ನ ಮಾಡಿಲ್ಲ. ನಮಗೂ ಹೇಳ್ಬೋದು ಮುಸಲ್ಮಾನರೆಲ್ಲರೂ ಹೀಗೆ ಮಾಡ್ತಾರೆ, ಹಿಂದೂಗಳೆಲ್ಲರೂ ಕೂಡ ಹೀಗೇನೆ ಮಾಡ್ತಾರೆ ಎಂದು. ಆದರೆ ನಮ್ಮ ಉದ್ದೇಶ ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ವಿಚಾರಗಳು ತಲುಪಲಿ ಮತ್ತು ಇಂತಹ ಕೆಟ್ಟ ಮನಸ್ಥಿತಿ ನಮ್ಮ ದೇಶದಿಂದ ನಾಶವಾಗಿ ಹೋಗಲಿ ಅನ್ನೋದಷ್ಟೇ. ಆಕೆಯನ್ನ ಕೆಲಸದಿಂದ ತೆಗೆದುಹಾಕಿ ಪೊಲೀಸರಿಗೆ ಈ ವಿಚಾರವನ್ನ ಮುಟ್ಟಿಸಿದ್ದಕ್ಕಾಗಿ ಮತ್ತು ಈ ವಿಚಾರವನ್ನ ಹೈಲೈಟ್ ಮಾಡಿದಂತಹ ಹಿಂದೂ ನೈಟ್ಸ್ ಅನ್ನುವಂತಹ ಅಕೌಂಟ್ಗೆ ಹ್ಯಾಟ್ಸ್ ಆಫ್. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸಿ ಯು ಸೂನ್.